ನಮಸ್ತೆ, ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್. ದೇಶಾದ್ಯಂತ ಮುಂಗಾರು ಬಿರುಸು ಪಡೆದಿರುವ ಹೊತ್ತಿನಲ್ಲಿ ನರೇಂದ್ರ ಮೋದಿ ಸರ್ಕಾರವು ರೈತರಿಗೆ ಮಾನ್ಸೂನ್ ಗಿಫ್ಟ್ ಅನ್ನ ನೀಡಿದೆ. ಇದು ರೈತರ ಸಂತೋಷವನ್ನ ಇನ್ನಷ್ಟು ಹೆಚ್ಚಿಗೆ ಮಾಡಿದ್ದು. ಹಾಗಾದ್ರೆ ಮೋದಿಜಿ ಅವರು ರೈತರಿಗೆ ನೀಡಿದ ಉಡುಗೊರೆ ಏನು ಎಂಬುದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ತೆಗೆದುಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿ. ಬನ್ನಿ ರೈತ ಬಾಂಧವರೇ, ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಬಹುದು ರೈತರಿಗೆ ಮುಂಗಾರು ಉಡುಗೊರೆ ಅಂತೇಳಿ ಭತ್ತ ಸಹಿತ ಹಲವು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸಿದ ಕೇಂದ್ರ ಅಂತೇಳಿ ದೇಶಾದ್ಯಂತ ಮುಂಗಾರು ಬಿರುಸು ಪಡೆದಿರುವ ಹೊತ್ತಲ್ಲಿ ನರೇಂದ್ರ ಮೋದಿ ಸರ್ಕಾರ ರೈತರಿಗೆ ಮಾನ್ಸೂನ್ ಗಿಫ್ಟ್ ನೀಡಿದೆ. 2025-26ನೇ ಸಾಲಿನ ಖಾರಿಫ್ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಭತ್ತ, ದ್ವಿದಳ ಧಾನ್ಯ, ಎಣ್ಣೆ ಕಾಳುಗಳ ಕನಿಷ್ಠ ಬೆಂಬಲ ಬೆಲೆ 3% 9% ಏರಿಕೆ ಕಂಡಿದೆ ಎಂದು ಕೂಡ ಹೇಳಿದ್ದಾರೆ. ಬುಧವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಕನಿಷ್ಠ ಬೆಂಬಲ ಬೆಲೆ ಕುರಿತು ಕೃಷಿ ಸಚಿವಾಲಯ ಸಲ್ಲಿಸಿದ ಪ್ರಸ್ತಾವನೆಗೆ ಅನುಮೋದಿಸಿತು ಅಂತ ಹೇಳಿದ್ದಾರೆ. ಇದರಿಂದ ಕನಿಷ್ಠ ಬೆಂಬಲ ಬೆಲೆಯು ಕೂಡ ಹೆಚ್ಚಿಗೆ ಆಗಿದೆ. ಇದರಿಂದ ರೈತರಿಗೆ ಮುಂಗಾರು ಉಡುಗೊರೆ ಸಿಕ್ಕಂತಾಗಿದೆ. ಹಾಗಾದ್ರೆ ಯಾವ್ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಬೆಲೆಗಳ ಹೆಚ್ಚಿಗೆ ಆಗಿದೆ, ಎಷ್ಟು ಬೆಂಬಲ ಬೆಲೆ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಬೆಳೆಗಳ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. 2025-26ನೇ ಸಾಲಿನಲ್ಲಿ ಭತ್ತ, ಸಾಮಾನ್ಯ ಭತ್ತವಾದ್ರೆ 2369 ರೂಪಾಯಿಗಳು ಸಿಗ್ತಾ ಇದೆ. ಭತ್ತ ಗ್ರೇಡ್ ಎ ಆಗಿದ್ರೆ 2389 ರೂಪಾಯಿ. ಜೋಳ ಹೈಬ್ರಿಡ್ ಆಗಿದ್ರೆ 3699 ರೂಪಾಯಿ. ಜೋಳ ಮಾಲ್ಗಂಡಿ ಆಗಿದ್ರೆ 3749 ರೂಪಾಯಿ. ಸಜ್ಜೆ 2775 ರೂಪಾಯಿ. ಇದು ನಾನು ಕ್ವಿಂಟಲ್ಗಳಲ್ಲಿ ಹೇಳ್ತಾ ಇರೋದು ನಿಮಗೆ. 2025-26ನೇ ಸಾಲಿನ ಕನಿಷ್ಠ ಬೆಂಬಲ ಬೆಲೆ ಇಷ್ಟಾಗಿರುತ್ತೆ. ಇದಕ್ಕಿಂತ ಗರಿಷ್ಠ ಕೂಡ ನೀವು ಹೊರ ಮಾಡ್ಕೋಬಹುದು. ಆದ್ರೆ ಎಪಿಎಂಸಿಗಳ ಮೂಲಕ ನಿಮ್ಮ ದಿನಸಿಗಳನ್ನ, ದ್ವಿದಳ ಧಾನ್ಯಗಳನ್ನ ಖರೀದಿ ಮಾಡುವಾಗ ಇಷ್ಟು ಕನಿಷ್ಠ ಬೆಂಬಲ ಬೆಲೆಯನ್ನ ನೀಡ್ತಾ ಇದ್ದಾರೆ. ಇನ್ನ ರಾಗಿ ಬಗ್ಗೆ ನೋಡೋದಾದ್ರೆ ಪ್ರತಿ ಕ್ವಿಂಟಾಲ್ಗೆ 4886 ರೂಪಾಯಿಗಳನ್ನ ನಿಗದಿಪಡಿಸಿದ್ದಾರೆ. ಇನ್ನು ಮೆಕ್ಕೆಜೋಳ 2400 ರೂಪಾಯಿಗಳು. ತೊಗರಿ ಅರ್ಹರ್ ಅಂತೇಳಿ 8000 ರೂಪಾಯಿಗಳು. ಹೆಸರು ಕಾಳು 8768 ರೂಪಾಯಿಗಳು. ಉದ್ದಿನ ಕಾಳು 7800 ರೂಪಾಯಿಗಳು ಪ್ರತಿ ಕ್ವಿಂಟಾಲ್ಗೆ. ಹಾಗೆ ಕಡಲೆ ಬೀಜ 7263 ರೂಪಾಯಿಗಳು. ಸೂರ್ಯಕಾಂತಿ ಬೀಜ 7721 ರೂಪಾಯಿಗಳು. ಸೋಯಾಬೀನ್ 5328 ರೂಪಾಯಿಗಳು. ಎಳ್ಳು 9846 ರೂಪಾಯಿಗಳು. ಹುಚ್ಚೆಳ್ಳು 9537 ರೂಪಾಯಿಗಳು. ಹತ್ತೆ ಮಧ್ಯಮ ಎಳೆಯಾಗಿತ್ತಂದ್ರೆ 7710 ರೂಪಾಯಿಗಳು. ಹತ್ತಿ ಉದ್ದನೆಯ ಎಳೆಯಾಗಿತ್ತಂದ್ರೆ 8110 ರೂಪಾಯಿಗಳನ್ನ ನಿಗದಿಪಡಿಸಿದ್ದಾರೆ. ಒಟ್ಟು 17 ಬೆಳೆಗಳಿಗೆ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನ ಹೆಚ್ಚಿಗೆ ಮಾಡಿದ್ದಾರೆ. ಇದರಿಂದ ದೇಶಾದ್ಯಂತ ರೈತರಿಗೆ ಸಂತೋಷ ಸಿಕ್ಕಂತಾಗಿದೆ. ಇಲ್ಲಿ ನೋಡಬಹುದು ದೇಶಾದ್ಯಂತ ನಮ್ಮ ರೈತ ಸಹೋದರ ಸಹೋದರಿಯರ ಕಲ್ಯಾಣಕ್ಕಾಗಿ ನಾವು ಸಂಪೂರ್ಣವಾಗಿ ಬದ್ಧರಾಗಿದ್ದೇವೆ. ಈ ನಿಟ್ಟಿನಲ್ಲಿ 2025-26ನೇ ಸಾಲಿನ ಖಾರಿಫ್ ಋತುವಿನಲ್ಲಿ ಭತ್ತ, ಎಣ್ಣೆಕಾಳುಗಳು, ದ್ವಿದಳ ಧಾನ್ಯಗಳು ಸೇರಿದಂತೆ 14 ಕನಿಷ್ಠ ಬೆಂಬಲ ಬೆಲೆಗಳ ಹೆಚ್ಚಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಇದು ರೈತರ ಆದಾಯವನ್ನ ಹೆಚ್ಚಿಸುವುದರ ಜೊತೆಯಲ್ಲಿ ಈ ಬೆಳೆಗಳ ಉತ್ಪಾದಕತೆಯನ್ನು ಕೂಡ ಹೆಚ್ಚಿಸುತ್ತದೆ ಅಂತ ಹೇಳಿ ಶ್ರೀಮಾನ್ಯ ನರೇಂದ್ರ ಮೋದಿಜಿ ಅವರೇ ಹೇಳಿದ್ದಾರೆ. ಇನ್ನು ಸಬ್ಸಿಡಿ ಕೂಡ ಮುಂದುವರಿಕೆ ಆಗ್ತಾ ಇದೆ. ಇದು ಒಂದು ಕೂಡ ಸಂತೋಷದ ವಿಷಯ ಅಂತಾನೆ ಹೇಳ್ಬೋದು. ಸಚಿವ ಸಂಪುಟದಲ್ಲಿ 2025-26ನೇ ಸಾಲಿನ ಮಾರ್ಪಡಿಸಿದ ಬಡ್ಡಿ ಸಬ್ಸಿಡಿ ಯೋಜನೆಯನ್ನು ಕೂಡ ಈಗಾಗಲೇ ಚಾಲ್ತಿಯಲ್ಲಿರುವ 1.5 ಬಡ್ಡಿ ಅನುದಾನದೊಂದಿಗೆ ಮುಂದುವರಿಕೆಗೆ ಅನುಮೋದನೆ ಕೂಡ ನೀಡಿದ್ದಾರೆ. ಅಂದ್ರೆ 1.5% ಬಡ್ಡಿ ದರವನ್ನು ಕೂಡ ಮುಂದುವರಿಕೆಗೆ ಅನುಮೋದನೆ ಕೊಟ್ಟಿದ್ದಾರೆ. ಈ ಯೋಜನೆಯ ಮುಂದುವರಿಕೆಗೆ ಕೇಂದ್ರ ಸರ್ಕಾರ 15.640 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು, ಇದರ ಅಡಿಯಲ್ಲಿ ರೈತರು ತಮ್ಮ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಕೈಗೆಟುಕುವ ಬಡ್ಡಿ ದರದಲ್ಲಿ ಅಲ್ಪಾವಧಿಯ ಸಾಲವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಅಂತ ಹೇಳಿದ್ದಾರೆ. ಇದೊಂದು ರೈತರಿಗೆ ಅತಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಜೊತೆಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡ್ರಿ ಮತ್ತು ಈ ವಿಡಿಯೋಗಂದ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.